ಇನ್ನು ಬೆಲೆ ಏರಿಕೆ ವಿರುದ್ಧದ ಸಮರ ಮತ್ತೊಂದು ದಿಕ್ಕಿಗೆ ಹೊರಳುತ್ತಾ ಇದೆ. ಜನಾಕ್ರೋಶದ ನಡುವೆನೇ ಲಾರಿ ಮಾಲೀಕರುಗಳು ಸಿಡಿದೆದ್ದಿದ್ದು ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಲಾರಿ ಸಂಚಾರವನ್ನು ಸ್ಥಗಿತಗೊಳಿಸೋದಕ್ಕೆ ನಿರ್ಧರಿಸಿದ್ದಾರೆ. ಅನಿರ್ದಿಷ್ಟಾವಧಿಗೆ ಮುಷ್ಕರ ಹೂಡೋದಕ್ಕೆ ನಿರ್ಧರಿಸಿದ್ದಾರೆ. ಮತ್ತೊಂದು ಕಡೆ ಹಾಲಿನ ಬೆಲೆ ದುಬಾರಿಯಾಗಿದೆ, ಕಾಫಿ ಪುಡಿಯ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಟೀ ಕಾಫಿ ಬೆಲೆ ಕೂಡ ತುಟ್ಟಿಯಾಗಿದೆ. ಆದರೆ ಸರ್ಕಾರ ಮಾತ್ರ ಮತ್ತದೇ ರಾಗ ಅದೇ ಹಾಡು ಹಾಡ್ತಾ ಇದೆ. ಡೀಸೆಲ್ ದರ ಏರಿಕೆಗೆ ಆಕ್ರೋಶ, ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ. ಕಳೆದ ಜೂನ್ ತಿಂಗಳು 15ನೇ ತಾರೀಕು 3 ರೂಪಾಯಿ, ಈಗ 2 ರೂಪಾಯಿ, 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಲಾರಿಯವರು ನೇಣು ಹಾಕುವ ಪರಿಸ್ಥಿತಿ ಆಗಿದೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ 6 ಲಕ್ಷ ಲಾರಿ ಸಂಚಾರ ಬಂದ್. ಒಂದು ದೊಡ್ಡ ಫೈನಾನ್ಸಿಯಲ್ ಕ್ರೈಸಿಸ್ ಬರುತ್ತೆ. ಆವಾಗ ಡೀಸೆಲ್ ಬೆಲೆ ಏಕಾಏಕಿ ಅವರಿಂದ ಮಾಡೋದ್ರಿಂದ ಏನೋ ಆಗುತ್ತಂತ ಸರ್ಕಾರ ತಿಳ್ಕೊಳ್ಳೋದಿಲ್ಲ. ಅವ್ರು ಏನನ್ನ ಫ್ರೀ ಕೊಟ್ಕೊಳ್ಳಿ, ನಾವು ಬೇಡ ಅಂತ ಹೇಳಿಲ್ಲ. ಒಂದೊಂದು ಕಡೆ ನಮ್ಮ ಹೊಟ್ಟೆ ಒಡೆದು ಈ ತರ 5 ರೂಪಾಯಿ ಮಾಡೋದ್ರಿಂದ ಲಾರಿ ಮಾಲೀಕರು ಎಲ್ಲರೂ ಬಹಳ ದೊಡ್ಡ ಸಂಕಟಕ್ಕೆ ತೆಗೆದುಕೊಂಡ್ರೆ. ಟೀ ಕಾಫಿ ಬೆಲೆ 20 ರೂಪಾಯಿವರೆಗೂ ಏರಿಕೆ. ಒಂದ್ ಕಡೆ ಫ್ರೀ ಗ್ಯಾರಂಟಿ, ಮತ್ತೊಂದ್ ಕಡೆ ಜನರ ಮೇಲೆ ದರ ಏರಿಕೆ ಚಾಟಿ. ಜನಸಾಮಾನ್ಯರ ಮೇಲೆ ದರ ಏರಿಕೆ ಬರೆ ಎಳೆದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ದುಬಾರಿ ಸಮರಕ್ಕೆ ಲಾರಿ ಮಾಲೀಕರು ಎಂಟ್ರಿ ಕೊಟ್ಟಿದ್ದು ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. 6 ಲಕ್ಷ ಲಾರಿಗಳ ಸಂಚಾರ ಬಂದ್ ಆಗಲಿದೆ. 14ನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ರಾತ್ರಿ ಮಧ್ಯರಾತ್ರಿಯಿಂದ 15ನೇ ತಾರೀಕು ಬೆಳಗ್ಗಿಂದ ಅನಿರ್ದಿಷ್ಟಕಾಲ ಮುಷ್ಕರ. ನಮ್ಮ ಸ್ಟೇಟ್ ಅಲ್ಲಿ 6 ಲಕ್ಷ ಗಾಡಿ ಇದೆ. 6 ಲಕ್ಷ ಗಾಡಿಗಳು ಓಡೋದಿಲ್ಲ. ಅದೇ ತರ ಅವತ್ತು ಪೆಟ್ರೋಲ್ ಬ್ಯಾಂಕ್ ಅಸೋಸಿಯೇಷನ್ ಡೀಸೆಲ್ ಪೆಟ್ರೋಲ್ ಬಂಕ್ ಕಂಪ್ಲೀಟ್ ಕ್ಲೋಸ್ ಮಾಡ್ತಾರೆ. ಮೂರನೇದಾಗಿ ಈ ಡಬ್ರಿಸ್ ಗಾಡಿಗಳಾಗ್ಲಿ ವೆಜಿಟೇಬಲ್ ವೆಹಿಕಲ್ ಆಗಲಿ ಅವರೇ ವಾಲಂಟರಿ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಡ್ತಾರೆ. ಅದೇ ತರ ಈಗ ಏರ್ಪೋರ್ಟ್ ಟ್ಯಾಕ್ಸಿ ಅವರು ಹೇಳಿದ್ದಾರೆ, ನಾವು ಗಾಡಿ ಓಡಿಸಕ್ ಆಗಲ್ಲ, ಈ ತರ ನಮ್ದು ಹಗಲು ದೂರಡಿ ಆಗ್ತಾ ಇದೆ ಅಂತ ಅವರು ಹೇಳಿ ಹೋಗಿದ್ದಾರೆ. ಅದರಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ಖಚಿತ. 6 ಲಕ್ಷ ಲಾರಿಗಳ ಪೈಕಿ ಜಲ್ಲಿಕಲ್ಲು, ಮರಳು ಲಾರಿಗಳು, ಗೂಡ್ಸ್ ವಾಹನಗಳು ರಸ್ತೆಗಿಳಿಯಲ್ಲ. ಅಕ್ಕಿ ಸಾಗಿಸೋ ಲಾರಿಗಳು ಮತ್ತು ಪೆಟ್ರೋಲ್ ಡೀಸೆಲ್ ಸಾಗಿಸೋ ಲಾರಿಗಳು ಕೂಡ ಸಂಚಾರ ಸ್ಥಗಿತಗೊಳಿಸಲಿವೆ. ಬೇರೆ ರಾಜ್ಯಗಳ ಲಾರಿಗಳಿಗೂ ಕರ್ನಾಟಕಕ್ಕೆ ಪ್ರವೇಶವಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಬಂದಾಗಲಿವೆ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿದ್ದಾರೆ. ಏಪ್ರಿಲ್ 15ರಂದು ಟ್ಯಾಕ್ಸಿಯನ್ನ ರಸ್ತೆಗಿಳಿಸದಿರಲು ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ನಿರ್ಧರಿಸಿದೆ. ಆದರೆ ಅನಿರ್ದಿಷ್ಟಾವಧಿ ಮುಷ್ಕರದ ಬಗ್ಗೆ ಮುಂದಿನ ದಿನದಲ್ಲಿ ನಿರ್ಧರಿಸಲಿದ್ದಾರೆ. ನಂದಿನಿ ಹಾಲಿನ ದರ ಏರಿಕೆ ಎಫೆಕ್ಟ್, ಟೀ ಕಾಫಿ ಮತ್ತಷ್ಟು ಬಿಸಿ. ನಂದಿನಿ ಹಾಲಿನ 4 ರೂಪಾಯಿ ಏರಿಕೆ ಎಫೆಕ್ಟ್ನಿಂದಾಗಿ ಟೀ ಕಾಫಿ ಬೆಲೆ 18 ರೂಪಾಯಿವರೆಗೂ ಏರಿಕೆಯಾಗಿದೆ. ಕೆಲವು ಹೋಟೆಲ್ಗಳಲ್ಲಿ ಒಂದು ಟೀ ಕಾಫಿ ಬೆಲೆ 20 ರೂಪಾಯಿ ಆಗಿದೆ. ಈಗ 15ರಿಂದ 3 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, 18 ರೂಪಾಯಿ ಮಾಡಿದ್ವಿ. 20 ಮಾಡ್ಬೇಕಂತಿದ್ವಿ, ಎಲ್ಲ ಕಡೆ 20 ಮಾಡಿದ್ದಾರೆ, ನಾವು 18 ರೂಪಾಯಿ ಮಾಡಿದ್ವಿ. ಕಾಫಿ ಪುಡಿ ತುಂಬಾ ಜಾಸ್ತಿ ಆದ್ರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಈ ತಿಂಗಳೆಲ್ಲ ಬರೋ ತಿಂಗಳು ಇನ್ನೂ ಜಾಸ್ತಿ ಆಗುತ್ತಂತೆ. ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ದರ ಸಮರ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರೆಸಿರೋ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿತು. ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಧರಣಿ ನಡೆಸಿ ಕಾಂಗ್ರೆಸ್ ಲೂಟಿ ಮಾಡ್ತಿದೆ ಅಂತ ಘೋಷಣೆ ಕೂಗಿದ್ರು. ದರ ಇಳಿಸುವಂತೆ ವಿಜಯನಗರ, ಚಿತ್ರದುರ್ಗ, ಯಾದಗಿರಿ, ಕೋಲಾರ, ದಾವಣಗೆರೆ, ತುಮಕೂರು, ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಗ್ಯಾಸ್ ಬೆಲೆ ಏರಿಕೆಯಾದಾಗ ಹೋರಾಟ ಮಾಡಲಿಲ್ಲ ಯಾಕೆ? ಡಿಕೆ ಪ್ರಶ್ನೆ. ಬಿಜೆಪಿಯ ನಿರಂತರ ಹೋರಾಟಕ್ಕೆ ಟಾಂಗ್ ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾಸ್ ಬೆಲೆ ಏರಿಕೆಯಾದಾಗ ಯಾಕೆ ಹೋರಾಟ ಮಾಡಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಅತ್ತ ರಾಮನಗರದಲ್ಲಿ ಬಾಲಕೃಷ್ಣ ಕೂಡ ಗುಡುಗಿದ್ದಾರೆ. ಬೆಲೆ ಏನು ಅವ್ರು ಯಾಕೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡಿದಾಗ, ಗ್ಯಾಸ್ ಮಾಡಿದಾಗ, ಬೇರೆ ಎಲ್ಲ ಪದಾರ್ಥಗಳನ್ನ ಜಾಸ್ತಿ ಮಾಡಿದಾಗ ಯಾಕೆ ಹೋರಾಟ ಮಾಡಲಿಲ್ಲ? ಅವ್ರಿಗೆ ಏನಾಗಿತ್ತು ಅವ್ರ ವಾಯ್ಸು. ಈಗ ಅವ್ರ ಗ್ಯಾಸು 440,000 ಆಗಿದೆ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತ ತಾನೇ ನಾವು ಎಲ್ಲರಿಗೂ ಕೂಡ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು. ಏನು ಒಂದು ಕಾಳು ಕಡಿಮೆ ಹಾಕೊಟ್ರು ನಾವು ಒಪ್ಪುದಿಲ್ಲ ಅಂತಿದ್ರು ಪಾಪ ಯಡಿಯೂರಪ್ಪ. ಈಗೇನು ರಾತ್ರಿ ಧರಣಿ ಅಂತೆ.
ಬಹಳ ಸಂತೋಷ. ನಮ್ಮ ಪೊಲೀಸ್ ಅವ್ರಿಗೆ ಹೇಳಿದ್ವಿ ಫಸ್ಟ್ ಕ್ಲಾಸ್ ಚೆನ್ನಾಗೆಲ್ಲ ಮೇಂಟೈನ್ ಮಾಡಿ ಅಂತ. ಕೂತ್ಕೊಳ್ಳಿ, ದಿನ ಕೂತ್ಕೊಳ್ಳಿ. ಬಿಜೆಪಿ ಅವ್ರಿಗೆ ಬೆಲೆ ಏರಿಕೆ ವಿಚಾರದಲ್ಲಿ ಮಾತಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ನೈತಿಕತೆಯನ್ನು ಅವ್ರು ಕಳ್ಕೊಂಡಿದ್ದಾರೆ. ಪಾಪ ಅವ್ರು ಹೇಳಿಲ್ವಾ, ಇನ್ನೇನು ಕೂಡ ನಮ್ಮ ಮೇಲೆ ಗೂಬೆ ಕುಂಡಿಸ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಕೆಲವು ಬೇಡದೇ ಇರ್ತಕ್ಕಂಥ ವಿಚಾರ ಇಟ್ಕೊಂಡು ರಾತ್ರಿ ಧರಣಿ ಮಾಡಿದ್ದಾರೆ. ಪಾಪ ಮನೇಲಿ ನಿದ್ದೆ ಬರಲ್ಲ ಅಂತ ಕಾಣಿಸ್ತದೆ. ಬಿಜೆಪಿ ಹೋರಾಟ ಸೋಮವಾರವೂ ನಡೆಯಲಿದೆ. ಏಪ್ರಿಲ್ 14ಕ್ಕೆ ಲಾರಿ ಮುಷ್ಕರದ ಬಿಸಿಯೂ ತಟ್ಟಲಿದೆ. ಕಾಂಗ್ರೆಸ್ ನಾಯಕರಂತೂ ಬೆಲೆ ಏರಿಕೆ ಅನಿವಾರ್ಯ ಅಂತ ಸಮರ್ಥಿಸಿಕೊಳ್ತಿದ್ದಾರೆ. ಈ ದುಬಾರಿ ದಂಗಲ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಸರ್ಕಾರ ಕೊಂಚವಾದ್ರೂ ಬೆಲೆ ಇಳಿಸುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.